ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ BWSSB ಅವೈಜ್ಞಾನಿಕ ಕಾಮಗಾರಿ ಮಾಡಲಾಗ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. BWSSB ಕಾಮಗಾರಿಗಾಗಿ ಮರಗಳ ಮಾರಣ ಹೋಮವೇ ನಡೆದೋಗಿದೆ. ಇರೋದೇ ಒಂದೆರಡು ಮರ, ಅದರಲ್ಲೂ ಒಂದಷ್ಟು ಬಿದ್ದೋಗಿದಾವೆ, ಇನ್ನೊಂದಷ್ಟು ಜನ ಇವರು ಬೀಳುತ್ತಾರೆ. ಅಪಾಯಕಾರಿ ಸ್ಥಿತಿಯಲ್ಲಿದೆ 100ಕ್ಕೂ ಹೆಚ್ಚು ಮರಗಳು. ಮರಗಳ ಇಕ್ಕೆಲೆಗಳಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೀತಾ ಇದೆ. ಆ ಅವೈಜ್ಞಾನಿಕ ಕಾಮಗಾರಿಗಳಿಂದ ಮರ ಬಿದ್ದೋಗ್ಬಿಡುತ್ತೆ. ಹಲವು ರಸ್ತೆಗಳಲ್ಲಿ ಈಗಾಗಲೇ 10ಕ್ಕೂ ಹೆಚ್ಚು ಮರಗಳು ಧರೆಗೆ ಉರುಳು ಬಿಟ್ಟಿದೆ ಈ ಅವೈಜ್ಞಾನಿಕ ಕಾಮಗಾರಿಯಿಂದ. 1 ತಿಂಗಳ ಅಂತರದಲ್ಲಿ ಏನಿಲ್ಲ ಅಂತಂದ್ರೂ 100ಕ್ಕಿಂತ ಜಾಸ್ತಿ ಮರಗಳು ಧರಾಶಾಹಿಯಾಗಿವೆ. ಮರಗಳ ನಡುವೆ ಕಾಮಗಾರಿಗಳು ಹೆಚ್ಚಾಗಿರೋದಕ್ಕೆ ಜನಾಕ್ರೋಶ ಹೆಚ್ಚಾಗ್ತಾ ಇದೆ. JCB ಮೂಲಕ ಕಾಮಗಾರಿಯ ವೇಳೆ ಮರಗಳಿಗೆ ಹಾನಿ ಆಗ್ತಾ ಇದೆ. 3 ಬಾರಿ ಕಾಮಗಾರಿಗಾಗಿಯೇ ರಸ್ತೆಯನ್ನು ಅಗೆದಿದ್ದಾರೆ. ಫಸ್ಟ್ ಒಂದ್ಸಲ ಬರ್ತಾರೆ, ನೀರು ಹೋಗ್ತಿಲ್ಲ ಅಂತ ಅಗಿತಾರೆ, ಅಗದ್ಬಿಟ್ಟು ಸಿಮೆಂಟ್ ಹಾಕಿ ಏನೋ ಮುಚ್ಚಿಬಿಟ್ಟು ಹೋಗ್ಬಿಡ್ತಾರೆ. ಮತ್ತೆ ಬರ್ತಾರೆ, ಅಯ್ಯೋ ವೈರ್ ಹಾಕಿಲ್ಲ, ಕೇಬಲ್ ವೈರ್ ಹಾಕಿಲ್ಲ ಅಂತ ಅಂದ್ಬಿಟ್ಟು ಬರ್ತಾರೆ. ಮತ್ತೆ ಅಗಿತಾರೆ, ಕೇಬಲ್ ವೈರ್ಗಳಾಗ್ತಾರೆ. ಮತ್ತೆ ಬರ್ತಾರೆ, ಇಲ್ಲ ಇಲ್ಲಿ ವಾಟರ್ ಪೈಪ್ ಹೋಗಿಲ್ಲ ಅಂತ ಮತ್ತಾಗಿತಾರೆ. 3 ಬಾರಿ ಅಗದು ಅದು ಸುತ್ತಮುತ್ತ ಇದ್ದಂತಹ ಮರಗಳಿಗೆ ಹಾನಿ ಮಾಡಿ ಇರೋ ಮರಗಳನ್ನು ಧರೆಗುರುಳಿಸ್ಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಆಗ್ತಿರುವಂತಹ ಮರಗಳ ಮಾರಣ ಹೋಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಅವೈಜ್ಞಾನಿಕ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕಾಮಗಾರಿಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ BWSSB ಆಗಿರ್ಬೋದು ಅಥವಾ ಇನ್ನಿತರ ಇಲಾಖೆಗಳಾಗಿರ್ಬೋದು ಬರೀ ರೋಡ್ ಅನ್ನ ಅಗ್ದು ಹಾಗೆ ಹೋಗುವಂತಹ ಪರಿಸ್ಥಿತಿಗೆ ಬಂದು ತಲುಪಿರುವಂತದ್ದು. ಸದ್ಯ ನಾನೀಗ ಚಾಮರಾಜಪೇಟೆಯಲ್ಲಿದ್ದೀನಿ. ಈ ಒಂದು ರೋಡ್ ಅಲ್ಲಿ ಸರಿಸುಮಾರಾಗಿ 3-4 ತಿಂಗಳು ಕಳೆದಿದೆ. ರೋಡ್ಗಳನ್ನ ಅಗ್ದು ಹೋಗಿದ್ದಾರೆ, ಆದ್ರೆ ಕಾಮಗಾರಿಗಳು ಮಾತ್ರ ಪೂರ್ಣಗೊಳ್ತಾ ಇಲ್ಲ. ಒಂದ್ ಕಡೆಯಾಗಿ JCB ಕೂಡ ತಂದು ನಿಲ್ಸ್ಕೊಂಡು ಕೆಲಸ ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ನಿಲ್ಸ್ಕೊಂಡಿದ್ದಾರೆ ಅನ್ಸುತ್ತೆ. ಇದೇ ನಿಟ್ಟಿನಲ್ಲಿ ಈ ರೋಡ್ ಫುಲ್ ಕಾಮಗಾರಿ ನಡೀತಾ ಇದೆ. ಆದ್ರೆ ಈ ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲಿ ಸಾಕಷ್ಟು ಮರಗಳಿಗೆ ಡ್ಯಾಮೇಜ್ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಇದೇ ಒಂದು ರೋಡ್ ನ 3-4 ಸಲ ಅಗ್ದು ಇದೇ ರೀತಿ BWSSB ಅವರು ಕೆಲಸವನ್ನ ನಡೆಸ್ತಾರೆ. ಜೊತೆಗೆ 3-4 ಸಲ ಅಗಿತಾರೆ ಅಂತ ಅಂದ್ರೆ ಇಲ್ಲಿಯ ಮರಗಳ ಬೇರಿನ ಪರಿಸ್ಥಿತಿ ಯಾವ ರೀತಿ ಆಗತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ಗಮನಿಸಲೇಬೇಕು. ಯಾಕಂದ್ರೆ ಚಾಮರಾಜಪೇಟೆಯಲ್ಲಿ ಸಾಕಷ್ಟು ಮರಗಳಿದೆ. ಹಾಗಾಗಿ ಮರಗಳಿರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ರೀತಿ ಕಾಮಗಾರಿಗಳು ಪ್ರತಿ ಬಾರಿ ಕೂಡ ಬಂದ್ ನಡೀತಾ ಇರೋದ್ರಿಂದ ಸಾಕಷ್ಟು ಮರದ ಬೇರಿಗೆ ಡ್ಯಾಮೇಜ್ ಆಗತ್ತೆ. ಇದೇ ನಿಟ್ಟಿನಲ್ಲಿ ಜಾಸ್ತಿ ಗಾಳಿ ಬಂದ್ರೆ ಅಥವಾ ಕೊಂಚ ಮಳೆ ಬಂದ್ರೆ ಮರಗಳು ಧರೆಗೆ ಉರುಳುವಂಥದ್ದು ಸದ್ಯ ಗಮನಿಸ್ತಾ ಇರ್ಬೋದು. ಮರಗಳ ಬೇರೆಲ್ಲ ಕಿತ್ ಹಾಕಿದ್ದಾರೆ. ಯಾಕಂದ್ರೆ ಪ್ರತಿ ಬಾರಿ ಕೂಡ 3-4 ಸಲ ಇದೇ ತರ ರೋಡ್ ಅನ್ನ ಅಗ್ದು ಹೋಗ್ತಾರೆ ಅಂತ ಅಂದ್ರೆ ಮರಗಳ ಪರಿಸ್ಥಿತಿ ಇದೇ ರೀತಿಗೆ ಬಂದು ತಲುಪುತ್ತೆ. ಹಾಗಾಗಿ ಪರಿಸರವಾದಿಗಳು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಮಗಾರಿ ನಡೀತಾ ಇದೆ ಹೌದು, ಆದ್ರೆ ಒಂದಷ್ಟು ಮರಗಳ ಮಾರಣ ಹೋಮ ಆಗ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಕಾಮಗಾರಿಗಳು ನಡಿಬೇಕು ಅನ್ನುವಂಥದ್ದು. ಇನ್ನು ರೋಡಿಗೆ ಹಾಕ್ಬೇಕು ಅನ್ನುವಂತಹ ತಂದಂತಹ ಪೈಪ್ಗಳನ್ನ ಕೂಡ ಮರಗಳಿಗೆ ಒರಗಿಸಿಟ್ಟು ಹೋಗ್ತಾರೆ. ಅಂದ್ರೆ ಅದಕ್ಕೆ ಸೇಫ್ಟಿ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮರಗಳಿಗೆ ಒರಗಿಸಿ ಹೋಗ್ತಾ ಇರುವಂತದ್ದು. ಸದ್ಯ ಕಾಮಗಾರಿ ನಡೆಯುತ್ತೆ ಹೌದು, ಆದ್ರೆ ಅತಿ ಶೀಘ್ರವಾಗಿ ನಡಿಬೇಕು ಹೌದು. ಒಂದ್ ಕಡೆಯಾಗಿ ಜನರಿಗೂ ಕೂಡ ಅನುಕೂಲ ಮಾಡಿಕೊಡ್ಬೇಕು. ಆದ್ರೆ ಈ ರೀತಿಯಾಗಿ ಮರಗಳಿಗೆ ಒರಗಿಸೋದಾಗಿರ್ಬೋದು ಅಥವಾ ಮರಗಳ ಬೇರೆಯನ್ನ ಕಟ್ ಮಾಡೋದಾಗಿರ್ಬೋದು, ಈ ರೀತಿ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಚಾಮರಾಜಪೇಟೆಯ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಸರಿಸುಮಾರಾಗಿ 100-200ಕ್ಕೂ ಹೆಚ್ಚು ಮರಗಳಿಗೆ ಡ್ಯಾಮೇಜ್ ಆಗ್ತಾ ಇದೆ. ಆದಷ್ಟು ಬೇಗ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಮರಗಳಿಗೆ ಯಾವುದೇ ರೀತಿ ಡ್ಯಾಮೇಜ್ ಮಾಡದೇ ಇರಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ ಬೆಂಗಳೂರು.